ಹುಚ್ಚಿಡ್ದತ್ತಂದ್ರೆ ರಾಮುಲವ್ರು ಹೇಳ್ಕೊಂಡು ನಾನು ಹೋಗಿ ಜೈ ಎಲ್ಲಕ್ಕ ರಾಮುಲೂರು ಅವ್ರಿಗೆ ಎಷ್ಟು ಅಪಮಾನ ಆಗೈತಲ್ಲ ವಿಜೇಂದ್ರಿಂದ ಖರೆ ಅವರು ಹೊಂದಾಣಿಕೆ ಆಗಬಾರ್ದಾಗಿತ್ತು. ರಾಮುಲೂರು ಮಂತ್ರಿ ಇದ್ದಾಗ ಇದೇ ವಿಜೇಂದ್ರನೇ ಅವ್ರ ಪಿ ಎಗಳ ಮ್ಯಾಗ ಕರಪ್ಷನ್ ಚಾರ್ಜ್ ಮಾಡಿ ಕಂಪ್ಲೇಂಟ್ ಮಾಡಿದ್ದ. ಅಂದ್ರೆ ರಾಮುಲೂರ ಭವಿಷ್ಯನೇ ಹಾಳು ಮಾಡದಂಥ ವ್ಯಕ್ತಿ ಮತ್ತು ಅವನಿಗೆ ಜೈ ಎತ್ತಾರಂದ್ರೆ ಅದು ಭಾಳ ವಿಷಾದಕರವಾದ ಸುದ್ದಿ. ಹೊಸ ಪಕ್ಷ ನೋಡ್ರಲ್ರಿ, ಇವ್ರು ಕರ್ನಾಟಕದ ರಾಜ್ಯಾಧ್ಯಕ್ಷನೇ ಮಾಡಲಾಗ್ಯಾರಲ್ಲ. ಜಲ್ದಿ ಡಿಕ್ಲೇರ್ ಆಯ್ತಂದ್ರೆ ನಮ್ಮದು ಡಿಕ್ಲೇರೇ ವಿಜಯದಶಮಿ ಸಮೀಪ ಬಂದೈತೆ. ಹೌದು, ಕಾಯ್ತೈತೆ. ನೋಡ್ರಿ, ನಾವು ಬಿ ಜೆ ಪಿನೇ ಇದ್ದೀವಿ. ಅವರೇ ಒಳ್ಳೊಳ್ಳೆ ಯಡಿಯೂರಪ್ಪನೇ 3 ಸಲ ಹೊರಗೆ ಹಾಕ್ಯಾರ ನನಗೆ. ನಾನೇನು ಬಿ ಜೆ ಪಿ ಬಿಟ್ಟು ಹೋಗೇ ಇಲ್ಲ. ಅವನೇ ತನ್ನ ಮಗನ ಭವಿಷ್ಯ, ತನ್ನ ಭವಿಷ್ಯ. ಅವ ಯಡಿಯೂರಪ್ಪಗೆ ತಾನು ಇರಬೇಕು, ಸತ್ತ ಮ್ಯಾಗ ಅವನ ಮಗ ಇರಬೇಕು, ಅವ ಸತ್ತ ಮ್ಯಾಗ ಅವ್ನ ಮೊಮ್ಮಗ ಇರಬೇಕು. ಉಳ್ಕಿದವರೆಲ್ಲ ಅವ್ರ ಮನ್ಯಾಗ ಕಸ ಹುಡುಕ್ಬೇಕು. ನಮಗೇನು ಕೆಲಸ ಇಲ್ಲ. ಕೆಲವೊಂದು ಅಪ್ಪಾಜಿ ಅನ್ನೋಂಥ ಯೋಗ್ಯ ನನ್ನ ಮಕ್ಕಳು ರಾಜಕಾರಣದಾರ. ಯಾರಿಗೆ ಅಪ್ಪ ಅನ್ಬೇಕಂದ್ರೆ ಯಾರಿಂದ ಉತ್ಪನ್ನ ಆಗಿರ್ತಾರೆ ಅವ್ರಿಗೆ ಅಪ್ಪ ಅಟ್ಟೆ ಅನ್ಬೇಕು. ದೊಡ್ಡ ದೊಡ್ಡ ಜಗತ್ತುಗಳಿದ್ರೆ ಅಪ್ಪಾಜಿ ಅಂದ್ರೆ ತಪ್ಪಲ್ಲ. ಇವರೆಲ್ಲ ಹಾದಿ ಬೀದಿಗೆ ಹೋಗೋರೆಲ್ಲ ಅಪ್ಪಾಜಿ ಅಂದೆ. ಆ ಬಿ ಜೆ ಪಿ ಹಾಳು ಮಾಡಿದವರು ಈ ಅಪ್ಪಾಜಿ ಕಂಪ್ನಿಗಳು. ಈಗ ಧರ್ಮಸ್ಥಳದಲ್ಲಿ SIT ಮಾಡಿ ಏನು ಒಂದೇ SIT ಸ್ವಾಗತ ಮಾಡ್ತಾರೆ ಏನು ನೋಡಿ, ಧರ್ಮಸ್ಥಳದ ಧರ್ಮಾಧಿಕಾರಿಗಳೇ ಹೇಳ್ಯಾರ ತನಿಖೆಗೆ ನಮ್ಮದೇನು ಇದು ಇಲ್ಲ. ಸ್ವಾಗತ ಮೊನ್ನೆ ಅವರು ಸ್ವಾಗತ ಮಾಡ್ಯಾರ. ಧರ್ಮಾಧಿಕಾರಿಗಳಂದ್ರೂ ಸ್ಟೇಟ್ಮೆಂಟ್ ಬಂದಿದೆ. ನೋಡಿ, ಏನೇ ತಪ್ಪಿದ್ರು ಆದರೆ ನಮ್ಮದು ಒಂದೇ, ಹಿಂದೂ ದೇವಸ್ಥಾನಗಳನ್ನು, ಹಿಂದೂ ಮಠ ಮಂದಿರಗಳನ್ನು, ಜೈನ ಧರ್ಮ ಇರಲಿ, ಸಿಖ್ ಧರ್ಮ ಇರಲಿ, ಇವೆಲ್ಲ ಭಾರತದಲ್ಲಿ ಹುಟ್ಟಿದಂಥ ಧರ್ಮಗಳು, ಬೌದ್ಧ ಧರ್ಮ. ಇವುಗಳ ಮೇಲೆ ಟಾರ್ಗೆಟು ಈ ದೇಶದಲ್ಲಿ ಕೆಲವೊಂದು ಕಮ್ಯುನಿಸ್ಟ್ ಮೈಂಡೆಡ್ ಸ್ವಾಮೀಜಿಗಳು ಕೆಲವೊಂದು ಕಮ್ಯುನಿಸ್ಟ್ ಅದ. ಸುಮ್ಮ ಕ್ಯಾಮಿ ಹಾಕೋತಾರೆ ಕಳ್ಳ ನನ್ನ ಮಕ್ಕಳವರು. ಬಸವಣ್ಣನ ಹೆಸರು ಹಚ್ಕೊಂಡು ವಿಪತ್ತಿ ಹಚ್ಕೊಂಡು ಇಸ್ಲಾಂ ಲಿಂಗಾಯತು ಒಂದೇ ಅಂತ ಹೇಳ್ತಾರೆ. ಅವ್ರು ಇಸ್ಲಾಂ ಏನು ಲಿಂಗಾಯತು ಅನ್ನೋದೇ ಗುರುತಿಲ್ಲಾರ್ದಂಥವ್ರು ಕ್ಯಾಮಿಯವರು ಅದಾರ ಈ ರಾಜ್ಯದಾಗ, ದೇಶನಾಗ. ಇಂಥವ್ರು ಏನು ಮಾಡ್ಲಕತ್ತಾರಂದ್ರೆ, ಮೊದಲು ಸ್ವಾಮಿ ಅಯ್ಯಪ್ಪ ದೇವಸ್ಥಾನನ ಅಪವಿತ್ರ ಮಾಡಿದ್ರು. ಒಂದೊಂದು ಮಠದ್ದು ಒಂದೊಂದು ದೇವಸ್ಥಾನದ ಒಂದು ಸಂಪ್ರದಾಯ ಐತ್ರಿ. ಇಂಥವ್ರು ಹೋಗಬಾರ್ದಪ್ಪ. ಆ ಸಂಪ್ರದಾಯ ಮುರಿಯೋದ್ರಿಂದ ನಿಮಗೇನು ಲಾಭ ಆಗ್ತದೆ? ಹಂಗೆ ಧರ್ಮಸ್ಥಳ ಒಂದು ಅತ್ಯಂತ ಪವಿತ್ರ ಕ್ಷೇತ್ರ. ಯಾರು ಕೇಳಿದ್ರು ಹೇಳ್ತಾರಲ್ಲ ಧರ್ಮಸ್ಥಳಕ್ಕೆ ಹಾನಿ ಮಾಡ್ತೀನಿ ಅಂತೇಳಿ. ಅಂದ್ರೆ ಅಷ್ಟು ಅದ್ರ ಮ್ಯಾಗ ಮಂಜುನಾಥೇಶ್ವರ ಮ್ಯಾಗ ಎಲ್ಲರದು ನಂಬಿಕೆ ಐತಿ. ಅದನ್ನು ಅಪವಿತ್ರಗೊಳಿಸ್ಲಕ್ಕೂ ಕೆಲವೊಂದು ಷಡ್ಯಂತ್ರ ಈ ದೇಶದಲ್ಲಿರುವಂಥ ಎಡಚರಗಳು ಮತ್ತು ಸೋಕಾಲ್ಡ್ ಬುದ್ಧಿಜೀವಿಗಳು ಮತ್ತು ಸೋಕಾಲ್ಡ್ ಕೆಲವೊಂದು ಅಯೋಗ್ಯ ಕ್ಯಾಮಿ ಅರಿವಿಯಲ್ಲಿರುವಂಥ ಲಫಂಗರು ಕೂಡಿ ಇದನ್ನು ಮಾಡ್ತಾಯಿದ್ದಾರೆ. ಇದಕ್ಕೆ ನಮ್ಮ ಒಪ್ಪಿಗಿಲ್ಲ. ಏನೇ ಇದ್ದರೂ ತನಿಖೆ ಮಾಡಿರಿ. ಅವ್ರು ಹೇಳ್ಯಾರಲ್ರಿ, ಧರ್ಮಾಧಿಕಾರಿಗಳೇ ಹೇಳ್ಯಾರ ನಮ್ಮದಿಂದ ಏನೂ ಅಂಥದ್ದು ಆಗಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಮತ್ತು ಅಷ್ಟು ಮೀರಿ ನೀವು ಅದಕ್ಕೆ ಏನಾರು ಧಕ್ಕೆ ಮಾಡುವಂಥದ್ದು ಮಾಡಿದ್ರೆ ಇಡೀ ಹಿಂದೂ ಸಮಾಜ ಎದ್ದುಕೊಂಡಿರ್ತದೆ. ಏನು ನನಗೆ ಗೊತ್ತಿಲ್ಲರಪ್ಪ, ನನಗೆ ಅದು ಏನೂ ಮಾಹಿತಿ ಇಲ್ಲ. ಅವ್ರಿಗೆ ಅವ್ರು ನೋಡ್ರಿ, ಆ ಗುರುಗಳು ಇಟ್ಟು ಹಗಲ ರಾತ್ರಿ ಸಮುದಾಯ ಸಲುವಾಗಿ ಹಗಲ ರಾತ್ರಿ ಮಠ ಬಿಟ್ಟು ಸಾಮಾನ್ಯ ಒಬ್ಬ ಸಮುದಾಯದ ಒಬ್ಬ ಸಾಮಾನ್ಯ ಬಡವನ ಮನೆಯಾಗಿದ್ದು ಒಂದು ಸಂಘಟನೆ ಮಾಡಿ ಎಲ್ಲ ಸಮುದಾಯಗಳಿಗೆ ಇವತ್ತು ಮೀಸಲಾತಿ ಕೊಡಬೇಕು ಹೋರಾಟ ಮಾಡಕತ್ತಾರೆ. ಅವ್ರನ್ನ ಇದನ್ನು ಏನಿದೆ ಇದು ಹೆಂಗೆ ಧರ್ಮಸ್ಥಳದ ಐತಲ್ಲ, ಇಲ್ಲಿ ನಮ್ಮಲ್ಲಿ ಇರುವಂಥ ಕೆಲವೊಂದು ಅಯೋಗ್ಯರು ಅವ್ರ ಹೆಸರು ತೊಗೋಬಾರ್ದು ಅಂತ ಹೇಳ್ಯಾರ. ನಮ್ಮ ಹಿರಿಯರು ಅಯೋಗ್ಯರು ಹೊಲಸು ಮಂದಿದು ಮಾತಾಡಬಾರಂದಾರ. ಅದಕ್ಕೆ ಯಾರು ಮಠದ ಪೀಠಕ್ಕೆ ಬೀಗ ಹಾಕ್ಯಾರ, ದೇವಸ್ಥಾನದ ರೊಕ್ಕ ತಿಂದಾರ, ತಮ್ಮ ಜಗಳ ಸಲುವಾಗಿ ದೇವಸ್ಥಾನಕ್ಕೆ ಬಾಗಿಲ ಬಂದ್ ಮಾಡ್ಯಾರ. ನೋಡ್ತೀರಿ, ನಾ ಇವತ್ತೇ ಭವಿಷ್ಯ ಹೇಳ್ತೀನಿ, ಪವಿತ್ರ ಕ್ಷೇತ್ರ ಇನ್ನು 5-10 ವರ್ಷ ಅವ್ರ ಮನೆಗೆ ಬೀಗ ಆಗ್ತದೆ. ಅದು ಯಾರು ಮಾಡ್ತಾರೋ ಅವ್ರಿಗೆ ಹಾಗೆ ಆಗ್ತದೆ. ನೋಡಿರಿ, ನಾವು ಮಠದ ರೊಕ್ಕ ತಿನ್ನಬಾರ್ದು. ದೇವಸ್ಥಾನ ನಾನು 30 ವರ್ಷದಿಂದ ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷದೀನಿ. ಇನ್ನು ಗುರುಗಳ ಮುಂದೆ ಹೇಳಿದೆ, 1 ಕೋಟಿ ರೂಪಾಯಿ ಇದ್ದಿದ್ದ ಆಸ್ತಿ ಇವತ್ತು 350 ಕೋಟಿ ರೂಪಾಯಿ ಆಸ್ತಿ ನಾವು ಮಾಡೀವಿ. ಏನು ವ್ಯಾಲ್ಯೂಯೇಷನ್ ಇವತ್ತು. ಅವತ್ತು 1 ಕೋಟಿ ಇತ್ತು ನಾ ಅಧ್ಯಕ್ಷ. ಇವತ್ತು ನನಗೆಲ್ಲ ದೇವ್ರು ಚಲೋ ಮಾಡ್ಯಾನಿಲ್ಲ. ನಾನು ಏನು ಒಂದು ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಆಗಿರ್ಲಿಕ್ಕಿಲ್ಲ. ಭ್ರಷ್ಟ ಯಡಿಯೂರಪ್ಪನ ಕೈಯಾಗ ಮಂತ್ರಿ ಆಗಬಾರ್ದತ್ತು. ಅದು ನಾನು ದೇವ್ರು ನಡೆಸ್ಯಾನ. ಅದಕ್ಕೆ ನನಗೇನೂ ಆಗ್ಯಾಲ್ಲ. ಯಾಕೆ ಆಗ್ಯಾಲ್ಲ ಅಂದ್ರೆ ನಾ ಏನೂ ಅಲ್ಲಿ ದೇವಸ್ಥಾನ ಇನ್ನೂ ನಾನೇ ರೊಕ್ಕ ಹಾಕಿ ಬರ್ತೀನಿ, ಅಲ್ಲಿ ರೊಕ್ಕ ತಿನ್ನೋದಿಲ್ಲ. ಅದಕ್ಕೆ ನಾನು ಚಲೋ ಆಗೈತಿ. ಈ ಮಠಗಳು ಮಂದಿರಗಳು ತಿಂದವ್ರು ಹಂಗೆ ಉಳಿತಾರೆ ಹೇಳ್ರಿ ನೋಡೋಣ.
ನೆಟ್ಟಗಿದ್ದ ಪಾಪ ಯಾವುದೋ ಬಡವನ ಕಣ್ಣೀರಿನ ರೊಕ್ಕ ತಿಂದರೆ ಉಳಿದಿಲ್ಲ. ಇನ್ನು ಮಠಮಾನ್ಯಗಳು ಜನ ಭಕ್ತಿದಿಂದ ಅಲ್ಲಿ ರೊಕ್ಕ ಕೊಟ್ಟಿರ್ತಾರೆ. ಈಗ ಅಧ್ಯಕ್ಷನ ಹಿಟ್ಲರ್ ದರ್ಬಾರ್ ರೀತಿ ಮಾತಾಡ್ತಾ ಇದ್ದಾನೆ, ಸಮುದಾಯ ಹಿಟ್ಲರ್ ದರ್ಬಾರ್ ರೀತಿ ಮಾತಾಡ್ತಾನೆ ಅಧ್ಯಕ್ಷ. ಏನು ಸರ್ ಸಮುದಾಯ ಎಲ್ಲಿದೆ, ಅಧ್ಯಕ್ಷರು ಎಷ್ಟು ಮಂದಿ ಇದ್ದಾರೆ? ಅದನ್ನು ನೀವೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.